ಷಷ್ಠಿ ಅಥವಾ ಪಂಚಮಿ ಈ ಸಂದರ್ಭದಲ್ಲೇನೆ ಸುಬ್ರಹ್ಮಣ್ಯ ಅಥವಾ ನಾಗದೇವರ ಆರಾಧನೆ ಯಾಕೆ ಅಂತ? ಪಂಚಮಿಗೆ ಅಧಿದೇವತೆ ಬಂದು ಸರ್ಪ ದೇವತೆಗಳಾಗ್ತಾರೆ, ಷಷ್ಠಿಗೆ ಸುಬ್ರಹ್ಮಣ್ಯ ಆಗ್ತಾನೆ. ನಾವು ಅನ್ಕೊಂಡಿದೀವಿ ಈ ತರ ಬಂದಿದೆ, ಯಾಕಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಆಶ್ಲೇಷ ನಕ್ಷತ್ರದಲ್ಲಿ ನಾಗದೇವತೆಗಳಿಗೆ ಬಲಿಯನ್ನ ಕೊಡಬೇಕು ಅನ್ನುವಂತ ಉಲ್ಲೇಖಗಳೆಲ್ಲ ನಮಗೆ ಸಿಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಈ ಸುಬ್ರಹ್ಮಣ್ಯ ಅಗ್ನಿ ಸ್ವರೂಪ. ಯಾಕೆಂದ್ರೆ ಅಗ್ನಿಯ ಅಂಶದಿಂದ ಹುಟ್ಟಿರೋದವನು, ಹೌದು ಅಲ್ವಾ? ಅದಕ್ಕೆ ಅವನು ಅಗ್ನಿ ಸ್ವರೂಪ. ಹಾಗಾದ್ರೆ ಈ ಷಷ್ಠಿ ತಿಥಿ ಇದೆಯಲ್ಲ, ಈ ಪಂಚತತ್ವಗಳಲ್ಲಿ ಇದು ಅಗ್ನಿ ತತ್ವವನ್ನ ಇಂಡಿಕೇಟ್ ಮಾಡುತ್ತೆ. ಅದೇ ತರ ಈ ಸರ್ಪದೇವತೆಗಳೆಲ್ಲ ಇರುವಂತದ್ದು ಸಮುದ್ರದ ಕೆಳಭಾಗದಲ್ಲಿ, ಅಂದ್ರೆ ಇಟ್ಸ್ ವಾಟರ್ ಎಲಿಮೆಂಟ್. ಅದರಿಂದ ಏನಂದ್ರೆ ಪಂಚಮಿ ಬಂದು ಜಲತತ್ವವನ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ನಾಗದೇವತೆಗಳಿಗೆ ಪಂಚಮಿಯಲ್ಲಿ ಪೂಜೆ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ, ಷಷ್ಠಿಯಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡುವಂತದ್ದು ಶ್ರೇಷ್ಠ. ಪಂಚಮಿಯಲ್ಲಿ ಪೂಜೆ ಮಾಡೋದ್ರಿಂದ ಜಲದೋಷಾದಿಗಳು ನಿವಾರಣೆ ಆಗುತ್ತೆ, ಜಲತತ್ವ ಇಂಬ್ಯಾಲೆನ್ಸ್ ಎಲ್ಲ ಸರಿ ಹೋಗುತ್ತೆ. ಅದೇ ತರ ಅಗ್ನಿತತ್ವದಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡೋದ್ರಿಂದ ಷಷ್ಠಿಯಲ್ಲಿ ಅಗ್ನಿತತ್ವದ ದೋಷಗಳೆಲ್ಲವೂ ಕೂಡ, ರೋಗ ಬಾಧೆಗಳೆಲ್ಲವೂ ಕೂಡ ನಮಗೆ ಕಮ್ಮಿ ಆಗುತ್ತೆ ಎನ್ನುವಂತ ಒಂದು ಉಲ್ಲೇಖದಿಂದ ನಾವು ಷಷ್ಠಿ ಮತ್ತು ಪಂಚಮಿಯನ್ನ ಬಹಳ ಮುಖ್ಯವಾಗಿ ಆಚರಣೆಯನ್ನ ಮಾಡ್ತೀವಿ.